ಬೌಲರ್ ನೇಮ್ ಗಣೇಶ್. ಅವರಿಗೆ ಎಡ್ಜಾಗಿ ಹೊರಗೋಗಿದೆ ಅಂತ ಅನಿಸ್ತಾ ಇದೆ. ಒಳ್ಳೆ ಆಟಗಾರರಾಗಿದ್ರು ಅವರು. ಈ ಹಿಂದಿನ ಮ್ಯಾಚ್ಗಳಲ್ಲೆಲ್ಲ ನಾವು ನೋಡಿದ್ವಿ. ಅಷ್ಟೇ ಅದ್ಭುತ ಕಲಾತ್ಮಕ ಆಟಗಾರ. ಆದರೆ ಕ್ರೇಚಲ್ಲಿದ್ದಾರೆ. ಈಗ ಎರಡನೇ ಎಸೆತ ಅಗಲವಾದ ಎಸೆತ, ಮತ್ತೊಂದು ಅಗಲವಾದ ಎಸೆತ ಚಂದನ್ ಭಟ್ ಅವರಿಂದ ಮುಂದೆ. ಯಾವುದಿರಲಿಲ್ಲ. ಉತ್ತಮವಾದಂತಹ ಆಕರ್ಷಕ ಬ್ಯಾಟಿಂಗ್ ಮೂಲಕ 4 ರನ್ ತಂಡಕ್ಕೆ ನೀಡಿದ್ದಾರೆ. ಉತ್ತಮವಾದಂತಹ ಕ್ಷೇತ್ರರಕ್ಷಣೆ ಯಾವುದಿರಲಿಲ್ಲ. ಡಾಟ್ ಬಾಲ್. ಮೇಗುಟೆ ಸದ್ಯಕ್ಕೆ ಒಳ್ಳೆ ಫಾರ್ಮಲ್ ಇದ್ದ, ಮತ್ತೆ ಒಳ್ಳೆ ಆಡ್ತಲ್ಲ. ಹೌದೌದು, ಸರಿ ನೋಡುವ. ನೋಡಿ ಇದೆ ಚಲೋ ಗ್ಯಾಸ್ ಶಾಟ್ ಎಲ್ಲ ಹೊಡಿತಾ, ಮತ್ತೆ ಚಲೋ ಸ್ಟ್ರೋಕು ಹಾಕ್ತಾ, ಮತ್ತೆ ಅಣ್ಣಂಗೆ ತಮ್ಮ ರೆಡಿ ಆಗ್ತೇ ಇದ್ದ. ಇಲ್ಲ, ನಮ್ಮ ಹಳವಳ್ಳಿ ಗ್ರೌಂಡೇ ಹಂಗೆ ಒಳ್ಳೆ ಕೊಡ್ತದೆ ತರಬೇತಿ. ಒಂದು ಪ್ರೋತ್ಸಾಹನೇ ಮಾಡ್ದ, ಆದರೆ ಅಲ್ಲಿ ಸದಾ ಇದ್ಮೇಲೆ ಸದಾ ಸಾಕಿವರು ಸದಾ ಈಗೆಲ್ಲ ಯೂನಿಫಾರ್ಮ್ ಹಾಕಿದ್ದೇಳಿ ಗುರುತೇ ಸಿಗುತ್ತೆ ನಾವು ಥರ. ಈಗ ಯೂನಿಫಾರ್ಮ್ ಹಾಕ್ತಿದ್ದ. ಈಗ ತಂಡದ ಮೊತ್ತ 1 ಓವರ್ ಮುಕ್ತಾಯಕ್ಕೆ 1 ವಿಕೆಟ್ ಪತನ. ಹಿರಿಯ ಆಟಗಾರ ನಿತ್ಯಾನಂದ ಅವರು ಬಲವಾದ ಹೊಡೆತ, ಆದರೆ ಯಾವುದೇ ರನ್ ಇಲ್ಲ. ವಾದಿಯವರ ಕರಾರುವತ್ತು ದಾಳಿಯಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಈ ನಡುವೆ ಬ್ಯಾಟ್ಸ್ಮನ್ಗಳು ಕೊಂಚ ಮಾತಿನ ಹೊಂದಾಣಿಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೈಪಣ್ಯ ಅಂತ ಹೇಳಿ ಪ್ರಯತ್ನಪ್ಪ ನಿಂತಂಗೆ ನೋಡ ಅಂತ ನೆಕ್ಸ್ಟ್ ಬಾಲ್ ಹಿಂಗೆ ಬರಲಿ ಆಡೋಳಿ ಹೇಳಿದ್ದು ನೋಡು. ಹೌದೌದು, ಕರೆಕ್ಟಾಗಿ ಕೇಳಿ ಗ್ಯಾಪ್ ನೋಡು ಅರ್ಧ ಆವ ತುಂಬಿತಾನೆ. ಹಿರಿಯ ಆಟಗಾರಿ ಮತ್ತು ಹೇಳ್ಕೊಡವ ಸಿಕ್ಕಲ್ಲಿ ಸ್ವಲ್ಪ ಅವಸರ ಮಾಡಿದ ಬಾಲು ವಂಚಿಸ್ಕೊಂಡು 2 ವಿಕೆಟ್. ಟೀಮ್ ಹಳವಳ್ಳಿ ನಿತ್ಯಾನಂದ್ ಭಟ್ ಅವರ ಜಾಗವನ್ನು ತುಂಬಲು ಈಗ ಪ್ರಶಾಂತ್ ಭಟ್. ಉತ್ತಮವಾದ ಹೊಡೆತ, ಕ್ಷೇತ್ರ ರಕ್ಷಕರನ್ನು ವಂಚಿಸಿ ಬೌಂಡರಿ ಹತ್ತ ಬಾಲ್. ಈ ಮೂಲಕ ತಂಡಕ್ಕೆ 4 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 14. 2 ಓವರ್ ಮುಕ್ತಾಯ. ಈಗ 3ನೇ ಓವರ್ನಲ್ಲಿ ಗಣೇಶ್ ಅವರು ಮಾಡಿದ ಅಷ್ಟೇ ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಅಮರ್ ಅವರಿಂದ. ಚೆಂಡಾಗಿತ್ತು. ಆದ್ರೂ ನೆಲ ಕುತ್ಕೊಡಿ ಕತ್ಕೊಂಡಿಲ್ಲಪ್ಪ. ಸ್ಟ್ರೋಕ್ ಮಾಡ್ತಾ ಇದ್ರ ಪ್ರಯೋಜನ ಹೋಗ್ತಾ ಇಲ್ಲ. ಹೌದಾ, ಅಲ್ಲಿ ಗೇಮ್ ಪ್ಲಾನ್ ಮಾಡ್ತಾ ಇದ್ದ. ಫೀಲ್ಡಿಂಗ್ ಸೆಟಪ್ ಎಲ್ಲ ಪ್ರತಿ ಬೌಲಿಂಗ್ ಮಾಡ್ತಿದ್ದಾವ. ಸಾಧಾರಣ ಪ್ಲಾನ್ ಸಾದಾ ಇರ್ತಿಲ್ಲ. ಉತ್ತಮವಾದ ಅಲ್ಪುರಂ ತಂಡಕ್ಕೆ ಸೇರ್ಪಡೆ.
ಬಹುತೇಕ ಹಿಂಗೆ ಆಡಿದ್ರೆ ಎ ಟೀಮಿಗೆ ಸೆಲೆಕ್ಟ್ ಆಗ್ತೀನಿ ಆಜವ. ಮೊನ್ನೆ ಅಫ್ಘಾನಿಸ್ತಾನ ಒಂದು ಪಂದ್ಯ ನಡೆದಿತ್ತಲ್ಲಿ, ಅಲ್ಲಿ ಟೀಮ್ ವಿಭಾಗದಲ್ಲಿ ಆಡಿದ. ಟೀಮ್ ವಿಭಾಗದಲ್ಲಿ ಆ ಪ್ಲೇಯರು ಹೌದು ಹೌದೌದು ಪ್ರಮೋಷನ್ ಸಿಕ್ಕಿದ. ಸಿಕ್ಕಿದ ಪ್ರಮೋಷನ್. ಈಗ ಅಣ್ಣನ ಪ್ರಮೋಷನ್ ಸಿಕ್ಕಿದ್ದು, ಈಗ ತಮ್ಮಗೂ ಪ್ರಮೋಷನ್ ಮಾಡುವ ಚಾನ್ಸಸ್ ಇತ್ತು. ಸಾಮಾನ್ಯದವಲ್ಲ, MBBS ಡಾಕ್ಟ್ರು. ಹೌದು, ಡಾಕ್ಟರ್ ಹತ್ರ ಹೇಳಿ ಕೇಳಿ ಹೆಚ್ಚಾರು ಕಮೆಂಟ್ರಿ ಮಾಡಿದ್ರೆ ಕಡೆಗೆ ನಮ್ಗೆ ಹೊಟ್ಟೆ ಸಿಗುತ್ತೆ. ಆಪರೇಷನ್ ಮಾಡಿಬಿಡ್ತಾ ಮತ್ತೆ ಇಷ್ಟ. 27-2 3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 27. 3 ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 27. 4ನೇ ಓವರನ್ನ ತೆಗೆದುಕೊಂಡು ಸದಾ ಅವರು, ಪ್ರಶಾಂತ್ ಭಟ್ ಅವರು ಸದಾನಂದ್ ಅವ್ರನ್ನ ಎದುರಿಸ್ತಾ. ಇಲ್ಲ ಇದ್ದು ಪೋರ್ಟೇಬಲ್ SSD ಇದ್ದು ಕಾಪಿ ಮಾಡಕ್ಕೆ. 27-2 3 ಓವರ್ನ ಅಂತ್ಯಕ್ಕೆ ರಾಶಿ ವಿಡಿಯೋ ಅಕ್ಕ ನೆಕ್ಸ್ಟ್ ರೌಂಡ್ ಸಿಕ್ಕಾಪಟ್ಟೆ. ಸದಾನಂದ್ ಅವರು ಅನುಭವಿ ಆಟಗಾರರು, ಬಲವಾದ ಆದ್ರೆ ಪ್ರಶಾಂತ್ ಭಟ್ ಅವರು ಅಷ್ಟೇ ಚಂದವಾಗಿ ಮನೆ ಹತ್ರ ಕಳಿಸಿದ್ರು. ಬಾಲ್ ತಿರುಗಿಸಿದ್ರು, ತಾವು ತಿರುಗೋದ್ರು ಅಂತ ಕಂಡಿತ್ತು. ಹೌದೌದು, ಉತ್ತಮವಾದ ಬಾಲ್ ಇದೆಯಾಗಲು ಮಾತ್ರ ಬ್ಯಾಟ್ಸ್ಮನ್ ಅನ್ನ ವಂಚಿಸಿ ಕ್ಲೀನ್ ಬೋಲ್ಡ್. ಸ್ವಲ್ಪ ರಕ್ಷಣಾತ್ಮಕ ಆಟದ ಅವಶ್ಯಕತೆ ಇದ್ದಂತಾಗಿತ್ತು. ಆಲ್ರೆಡಿ 3 ವಿಕೆಟ್ ಕಳ್ಕೊಂಡಿರೋದ್ರಿಂದ ಇವನು ಅಡ್ಡಿಲ್ಲ, ಒಳ್ಳೆ ಬ್ಯಾಟ್ಸ್ಮನ್ ಗಣೇಶ. ನೋಡ ನೀವು ಹೋದ್ರಾರು ಏನಾರು ಆಗ್ತದಲ್ಲಾರ ಅದು. 36 ಹೊಡಿಯ ನಮ್ದು ಬೇರೆ ಟೀಮ್, ನಮ್ದು ಈ ಟೀಮ್ ಅಲ್ಲ ಬೇರೆ. ಡಾಟ್ ಬಾಲ್ ಇರಲಿಲ್ಲ ಈ ಟೀಮ್ ನೀವು ಇಲ್ಲ. ಮಾಡಿದ್ದು ಅಂತ ನೋಡು. ಒಂದು ಡಾಟ್ ಬಾಲ್, ಯಾವುದೇ ರನ್ ಇದೆ. ಅತ್ಲಾಗಿಂದ ವಾದಿನೂ ಒಳ್ಳೆ ಬಾಲಿಂಗ್ ಮಾಡ್ತಾ ಇದ್ದ. ಪರಾರೋಗ್ಯದ ಮುಂದೆ ಹೋಗಿ ಹತ್ತ ಬಂತಲ್ಲ, ಹಂಗಾಗಿ ತುದಿವರೆಗೂ ಒಂದೇ ನೋಡಿದೆ. ಅಷ್ಟೊಂದು 2 ಓವರ್ ಮತ್ತೆ ಸ್ವಲ್ಪ ಚಾರ್ಜ್ ಮಾಡ್ತಾರೆ. ಸ್ವಲ್ಪ ಹೀಟ್ ಜಾಸ್ತಿ ಆಗ್ತದೆ. ನೋಡು, ಮತ್ತೊಂದು ಉತ್ತಮವಾದಂತ ಬ್ಯಾಟ್ ಮುಖಾಂತರ 44. ಬಲವಾದ ಎಸೆತ, ಸೇರ್ಪಡೆ. ತಂಡದ ಮೊತ್ತ 45. ಚಿನ್ಮಯ್ ಗುಡ್ಡೆ ಪೆವಿಲಿಯನ್ ಅಂತ ಇವರ ಸ್ಥಾನಕ್ಕೆ ವಿನಾಯಕ್ ವಿನು ಭಟ್ ಅವರು ಹೋಗ್ತಾ ಇದ್ದಾರೆ. 5 ಉದ್ದರಿಯ ಪತನ. ವಿಕೆಟ್ ಹೋತು. 5 ಓವರ್ನ ಅಂತ್ಯ 45. 9 ಏವರೇಜ್ 9. ಇದು ಮೇಂಟೈನ್ ಮಾಡ್ತಾ ಇದ್ದಂಗೆ ಅನಿಸ್ತಾ ಇದೆ. ಆದ್ರೆ ಇದು ಸ್ವಲ್ಪ ಲೋ ಸ್ಕೋರ್ ಆಗ್ಲಕ್ಕ ಹೇಗೆ ಇದು ಇಫೆಕ್ಟಿವ್ ಅನಿಸ್ತಿಲ್ಲ. ಇವರ
ಮಕ್ಕಳಿಗೆ ಸುಮಾರು ಬಾಣ ಇದ್ದು ಹ್ಯಾಂಗ್ ಪ್ರಯೋಗ ಮಾಡ್ಕೊಂಡು ಇದು ಕೊನೆಯವರಾಗಿದ್ದಕ್ಕೆ ವಿಶೇಷವಾಗಿ ಹೆಚ್ಚಿನ ರನ್ ಕಲೆ ಹಾಕಿ ಪ್ರಯತ್ನ ನಡೀತಾ ಇತ್ತು. 4 ರನ್ ಬಂತಲ್ಲ ಈಗ ತೀಸ್ ಫಸ್ಟ್ ಬಾಲೆ ಫಾರ್ವರ್ಡ್ ಬಿಟ್ಟ. ಹೌದು, ಕಾಲಲ್ಲಿ ಆಡ್ದ. ಇಂಥ ಪ್ರಯೋಜನ ಇಲ್ಲ ನಮಗೆ, ತಂಡಕ್ಕೂ ಆಗೋ ಪ್ರಯೋಜನ ಇಲ್ಲ. ಮತ್ತೊಂದು ಕುಕ್ಕಿ ಆಯ್ತು. ಅಮರ್ ಭಾವ ಒಂದು ಮೈನಸ್ ಪಾಯಿಂಟ್ ಕಂಡು ಹಿಡ್ಕೊಂಡ್ಬಿಟ್ಟ. ಲೆಗ್ಗಿಗೆ ಆಡ್ಸೋ ಹೌದೌದು, ಕಾಲಿಗೆ ಹೊಡಿತಾ ಇದ್ದ ನೋಡಿ. ಮತ್ತೊಂದು ಚುಕ್ಕಿ ತಿನ್ನಿ 3 ಬಾಲ್ ಡಾಟ್ ಮಾಡ್ಬಿಟ್ಟ. ಬಹಳ ಸ್ಕೋರ್ ಕಮ್ಮಿ ಜೊತೆ ಇತ್ತು. ಆದ್ರೆ ನಮ್ಮಲ್ಲಿ ಅಷ್ಟೇ ಒಳ್ಳೆ ಬಾಲರ್ಸ್ ಆಯ್ತಾ. ಅಷ್ಟೆಲ್ಲ 49-50 ಬಹಳ ಹೆಚ್ಚಾಯ್ತು. ಆದ್ರೂ ಅಲ್ಲಿ ಬ್ಯಾಟ್ಸ್ಮನ್ಸ್ ಇದ್ದ ಮೇಲೆ ಅಲ್ಲ, ಇಲ್ಲಿ ಒಳ್ಳೆ ಬಾಲರ್ಸ್ ಇದ್ದ. ಹೌದು, ಹೌದಾ, ಒಂದು ಗ್ಯಾಪಲ್ಲಿ ಹೊಡೆದ ಚಲೋ ಉತ್ತಮ. ಸುಬ್ರಾಯ್ ಹೆಗಡೆ ಮೊದಲನೇ ಬಾಲ್ ಉತ್ತಮವಾದ ಬೌಲಿಂಗ್, ಹಾಗೆ ಅತ್ಯಧಿಕ ಪ್ರದರ್ಶನ ನಿತೀಶ್ ಅಬ್ಬರ್ ಅವರಿಂದ. ಫಿನಿಶಿಂಗ್ ಹೊಡೆತ ಅಮರ್ ಅವರಿಂದ. ಈ ಮೂಲಕ ಪಾಂಚಜನ್ಯ ತಂಡದ ಖಾತೆ ಓಪನ್ ಆಗಿದೆ. 4 ರನ್ ತಂಡಕ್ಕೆ ಸೇರ್ಪಡೆ. ಉತ್ತಮವಾದಂತಹ ಕ್ಯಾಚ್ ಆಗಿತ್ತು. ಕೈ ಚೆಲ್ಲಿದ್ದಾರೆ. ವಿನೂ ಭಟ್ ಅವರು ಬಿಟ್ಟರು ಔಟ್ ಆಗಿತ್ತು ಹೇಳ್ತಾ ಇದ್ದ. ಇಲ್ಲ ಹೌದೌದು, ಹೊರಗೆ ಹೋಗ್ತಿತ್ತು. ಲಕ್ಕಿ ಶಾಟ್ ಗುಡ್ ಫೀಲ್ಡಿಂಗ್. ಅವ್ನು ಬಾಲೆ ಹಂಗೆ ಬತ್ತು ಬಡಿಯ ಕಾಣ್ತು, ಹೊಡೆದ್ರು ಔಟ್ ಆಗೋದು. ಗಣಿ ಆಡ್ಸಾ 12ಕ್ಕೆ 1. ಅಮರ್ ಅವರ ಜಾಗವನ್ನು ತುಂಬಲು ನಾನ್ ಸ್ಟ್ರೈಕ್ ನಲ್ಲಿ ವಾದಿ. 1 ಹಂತಕ್ಕೆ 12 ರನ್, 1 ಗರಿಯ ಪತನ. 2ನೇ ಓವರ್ ತೆಗೆದುಕೊಂಡು ಗಣೇಶ್ ವೈಡ್. ನೋ ಬಾಲ್, ಬಾರಿಂದ ನೋ ಬಾಲ್ ಎಂದು ಘೋಷಣೆ. ಆನ್ ದಿ ಲೈನ್ ನೋ ಬಾಲ್ ಆಯ್ತು. ಹದ್ದಿನ ಕಣ್ಣಿನ ಚಂದನ್ ಕುಡ್ಡೆ ಅವರು ನೋ ಬಾಲ್ ಅನ್ನು ತೀರ್ಮಾನ ನೀಡಿದ್ದಾರೆ. ಉತ್ತಮ ರಕ್ಷಣೆ ನಿತೀಶ್. ಇವನೊಂದು ಮಜಾ ಎಂತಂದ್ರೆ ಬ್ಯಾಟ್ಸ್ಮನ್ ಸ್ಟಂಪ್ ಯಾರು ನೋಡ್ತಾನೆ ಇಲ್ಲ, ಕೆಳಗೆ ನೋಡ್ಕೊಂಡು ಬಾಲ್ ಹಾಕ್ಬಿಡ್ತಾನೆ ನೋಡ್ಬೇಕಾರೆ. ತುಂಬಾ ನೋಡಿ ಅವನ ಲಕ್ಷ್ಯ ಏನಿದ್ರು ಸ್ಟಂಪ್ ನತ್ತಾನೆ. ತುಂಬಾ ಹೆಂಗೋ ಮಿಸ್ ಆತಪ್ಪ. ಹಂಗೆಲ್ಲ ಬಿಡಲ್ಲ ಸಾಧಾರಣಂಗೆ. ಸ್ವಲ್ಪ ನೆಲಬುರ್ಕಿ ಹೋತಲ್ಲ, ಬುರ್ಕಿ ಶಾಟ್ ಹೋಯ್ತು. ಹೌದೌದು, ಅದು ಮಿಸ್ ಆತ. ಹಂಪೈರ ಮತ್ತೊಂದು ಆಡಿಯೋ ಮಾಡ್ದವ. ಅವ್ರು ಈ ಸಲ ತಗೊಂಡ್ಬಿಡ್ತಿಲ್ಲ ಅಂತ ಚಿನ್ಮಯ್ಯ. 2 ಓವರ್ ಹಂತಕ್ಕೆ 21, 1 ವಿಕೆಟ್.
ಸುಬ್ರಾಯ್ ಅವರು ತಮ್ಮ 2ನೇ ಓವರ್ನ ಎಸೆತಕ್ಕೆ ಆಗಮಿಸ್ತಾ ಇದ್ದಾರೆ. 3ನೇ ಓವರ್ನ ಚಾಲ್ತಿಯಲ್ಲಿ ಸುಬ್ರಾಯ್ ಹಲವಳ್ಳಿ. ನೇರವಾಗಿ ಆಟದಿಂದ ಹೊಡೆದಿದ್ದಾರೆ. ಇದು ನೋಡಿ ಮತ್ತೊಂದು ವಿಕೆಟ್ ಅಂತ ಬಾಲೇ ವಿಚಿತ್ರ ಹೊಡೆದ್ರೆ ಸೀದಾ ಹಂಗೆ ಇರ್ತೇವೆ. ಬ್ಯಾಟ್ ಹೋಗಿದ್ರೆ ಅರ್ಧೇ ಹೋಗಂಟು ಅದೇ ಹೊರಗೆ ಹೋಗ್ತು ಬಾಲ್. ಮುಂದಿನ ಪಂದ್ಯ ಮಹಾಕಾಳ ವರ್ಸಸ್ ರೈಸಿಂಗ್ ಕ್ರಿಕೆಟರ್ಸ್. ಟಾಸಿಗೆ ಬರಬೇಕಾಗಿ ವಿನಂತಿ. ಸ್ಕೋರ್ 21-2. 2.1 ಓವರ್. ಉತ್ತಮವಾದಂತ ಅವರಿಂದ ಖರಾಬ್ ದಾಳಿ. 2ನೇ ಓವರ್ನಲ್ಲಿ ಸುಬ್ಬಣ್ಣ ಅವರ 2ನೇ ಓವರ್. ಅವರು ಅನುಭವಿ ಆಟಗಾರರು. ಉತ್ತಮವಾಗಿ ಚೆಂದ ಗ್ಯಾಪ್ ನೋಡಿತಾವ. ಈಗೆಲ್ಲ ನಮ್ಮ ಫಾರ್ಮೆಟ್ ನಲ್ಲೂ ಆಡಿ ಅಭ್ಯಾಸ ಅನುಭವ ಇದ್ದಂಥವ್ರು. ಒಂದೇ ಮ್ಯಾಚಿನಲ್ಲಿ 9 ಬಾರಿ ಡೈ ಹೊಡಿದ್ರು. ಗ್ಯಾಪ್ ನೋಡ್ಕೊಂಡು ಹೊಡಿತಾ. ತಂಡದ ಮೊತ್ತ 29. ಮತ್ತೊಂದು ಓವರ್ ಬಹಳ ಲೀಲಾಜಾಲವಾಗಿ 4 ರನ್ ಅನ್ನ ಹೊಡಿತಾ ಇದ್ದ. ಮುಂದಿನ ಪಂದ್ಯದ ಟಾಸ್ ಈಗ ಆಜು. ರೈಸಿಂಗ್ ಕ್ರಿಕೆಟರ್ಸು ಟಾಸ್ ವಿನ್ ಆದ 33-2. 3 ಓವರ್ನ ಅಂತ್ಯಕ್ಕೆ 33. 18 ಬಾಲಿಗೆ 21 ಬಿಗ್. 18 ಬಾಲಿಗೆ 21. ಈ ಬಾರಿ ಎಂದು ತೀರ್ಮಾನ ಅಂಪೈರಿಂದ. ನೋವು ತೀರ್ಮಾನ. ರಿನೂ ಬಟನ್ ಗಾರ್ಡ್ ಹೇಳಿ ಮರ್ತೋತಾನ. ಆದ್ರೆ ಹೇಳಿದ್ದೆ ಹೇಳ್ತಿದ್ದ ನಿಂತ್ಗತ್ ಮಾಡಿ ಹೇಳಿದ್ದ. ಅಂದ್ರೆ ಅವನಷ್ಟೊತ್ತಿಗೆ ಆಗ್ಬೇಕು. ಅದೇ ಚಂದನಂಗ್ ಹೇಳಿದ್ಲು. ಔಟ್ ಸಾಧ್ಯತೆ ಇಲ್ಲ. ಅವರನ್ನು ಕಡಿಮೆ. 19 ರನ್ 19 ರನ್ 17 ಬಾಲ್. ಇದೊಂದು ಡಾಟ್ ಬಾಲ್. ಯಾವುದೇ ಬಾಲ್ ಆಗ್ತಿದೆ. ಟಾಸ್ ಬಾಲ್ ಆಗಿತ್ತು. ಸರಿ, ಬಾಲ್ ಫಾಸ್ಟ್ ಇದಕ್ಕೆ ಬಹಳ 4 ರನ್. 2 ಕಾಲ್ ಮತ್ತೆ ಒಂದು 4 ರನ್. ಅಣ್ಣ ಹಂಗೆಲ್ಲ ಬಿಡವಲ್ಲಾಗಿದ್ದ. ಕರಾರುವಕ್ಕಾಗಿ ಕಾಲಿಗೆ ಆಗ್ತಾ ಇದ್ದಾರೆ. ಬಟ್ ಒಳ್ಳೆ ಬಾಲ. ಇದೆ ಮತ್ತೊಂದು ಸ್ಲಿಪ್ ಮೂಲಕ 4 ರನ್ ಸೇರ್ಪಡೆ ತಂಡಕ್ಕೆ. 11 ರನ್ ಅವಶ್ಯಕತೆ ಇದೆ. ಅಲ್ಲಿಗೆ 7 ರನ್ ಬೇಕು. 12 ಬಾಲಿಗೆ 7 ರನ್. ಆದ್ರೂ ಒಳ್ಳೆ ಬಾಲಿಂಗ್ ಮೇಲೆ ಡಿಪೆಂಡ್ ಇದೆ. ಗಣೇಶ ಎಂತಾರು ಜಾದು ಮಾಡಿದ್ರೆ ಈಗ ಗಣೇಶ್ ಅಂತ ಕಾರ್ತಿಕ್ನ ನೋಡಿ. ಇನ್ನೊಂದು 4 ಅವಶ್ಯಕತೆ ಇತ್ತು. ಈಗ ಒಳ್ಳೆ ಟೀಮಿಂದ ಕೈ ತಪ್ಪೋತು ಪಂದ್ಯ. ಇದೊಂದು ಅತಿರಿಕ್ತ ರನ್ ಸೇರ್ಪಡೆ ಆಯ್ತು. ಅಲ್ಲಿಗೆ 2 ರನ್ ಬೇಕು. ಒಂದು ವಿಕೆಟ್ ತೆಗೆದ ನೋಡು. ಇದಕ್ಕೆ ಹೇಳಿದ್ದು ವಿಕೆಟ್.
10 ಬಾಲಿಗೆ 2 ರನ್ ಬೇಕು. ಈಗ ಬಂದ ಬ್ಯಾಟ್ಸ್ಮನ್ ಗುರು ಹೆಂಗ ಆಡ್ತಾ ನೋಡುವ. ಮೊಬೈಲ್ ತಗೊಂಡು ರೀಲ್ಸ್ ಡೌನ್ಲೋಡ್ ಆಗಿದ್ದಿದ್ರು ನೋಡು ಮತ್ತೆ ಇಲ್ಲಿ ಅಂತ ಒಳ್ಳೆ ಹಿಡಿತ. ಆಯ್ತು, ಇಲ್ಲಿಗೆ ಕತೆ ಮುಗಿತು. ಮುಕ್ತಾಯ ಆಯ್ತು. ರೈಟಿಂಗ್ ಕ್ರಿಕೆಟರ್